ಜಿಮೇಲ್ ಐಡಿನ ಯೂಸ್ ಮಾಡೋರಿಗೆ ಗೂಗಲ್ ಕಡೆಯಿಂದ ಒಂದು ಬೆಸ್ಟ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಒಂದು ಇಮೇಲ್ ಐಡಿನ ಇನ್ ಮುಂದೆ ನೀವು ಅಪ್ಡೇಟ್ ಅನ್ನ ಮಾಡ್ಕೋಬಹುದು. ಮುಂಚೆ ಎಲ್ಲ ನೀವು ಯಾವ್ದಾದ್ರು ಒಂದು ಇಮೇಲ್ ಐಡಿನ ಹೊಸದಾಗಿ ಕ್ರಿಯೇಟ್ ಮಾಡುವಾಗ ನಿಮ್ಮ ಮೊಬೈಲ್ ಅನ್ನ ತಗೊಂಡಾಗ ನೀವು ಯಾವ್ದೋ ಒಂದು ಇಮೇಲ್ ಐಡಿನ ಕ್ರಿಯೇಟ್ ಮಾಡಿಬಿಡ್ತೀರಾ ಅರ್ಜೆಂಟ್ ಅಲ್ಲಿ. ಬಟ್ ಅದನ್ನ ನೀವು ಆಮೇಲೆ ಚೇಂಜ್ ಮಾಡ್ಬೇಕು ಅನ್ಕೊಂಡ್ರು ಕೂಡ ನಿಮಗೆ ಚೇಂಜ್ ಮಾಡಕ್ಕಾಗಲ್ಲ. ಅದಕ್ಕಂತಾನೆ ಇವಾಗ ಗೂಗಲ್ ಕಡೆಯಿಂದ ನಿಮ್ಮ ಇಮೇಲ್ ಐಡಿನ ನೀವು ಇವಾಗ ಯೂಸರ್ನ ನಿಮಗ್ ಬೇಕಾಗಿರೋ ತರ ಅದನ್ನ ಅಪ್ಡೇಟ್ ಅನ್ನ ಮಾಡ್ಕೋಬಹುದು. ಅಂಡ್ ಆಲ್ಸೋ ಇದರಲ್ಲಿ ಬೆಸ್ಟ್ ಅಪ್ಡೇಟ್ ಏನಂದ್ರೆ ನೀವು ಇಮೇಲ್ ಐಡಿನ ಅಪ್ಡೇಟ್ ಮಾಡಿದ್ರು ಕೂಡ ನಿಮಗೆ ಅದರಲ್ಲಿರುವಂತ ಯಾವುದೇ ಡೇಟಾ, ಫೋಟೋಸ್, ಇಮೇಲ್ಸ್ ಏನು ಕೂಡ ಡಿಲೀಟ್ ಆಗಲ್ಲ. ಅಂಡ್ ಆಲ್ಸೋ ಒಂದು ರೂಲ್ಸ್ ಕೂಡ ಇದೆ. ನೀವು ಒಂದ್ಸಲ ಈ ಒಂದು ಇಮೇಲ್ ಐಡಿನ ಅಪ್ಡೇಟ್ ಮಾಡಿದ್ರೆ ನಿಮ್ಗೆ ಮತ್ತೆ 12 ತಿಂಗಳು ಅಂದ್ರೆ ನಿಮ್ಗೆ 1 ವರ್ಷ ಆದ್ಮೇಲೆ ನೀವು ಮತ್ತೆ ನಿಮ್ಮ ಒಂದು ಇಮೇಲ್ ಐಡಿನ ಅಪ್ಡೇಟ್ ಮಾಡೋಕ್ಕಾಗುತ್ತೆ. ಅಂಡ್ ಆಲ್ಸೋ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದ್ರೆ ನೀವು ಇವಾಗ ಯಾವ ಇಮೇಲ್ ಐಡಿನ ಅಪ್ಡೇಟ್ ಮಾಡ್ತೀರಾ ಆ ಒಂದು ಇಮೇಲ್ ಐಡಿಗೂ ಕೂಡ ಯಾರು ಕೂಡ ಮೇಲ್ ಮಾಡಬಹುದು. ಅಂಡ್ ನೀವು ಮೊದಲು ಫಸ್ಟ್ ಕ್ರಿಯೇಟ್ ಮಾಡುವಾಗ ಯಾವ ಇಮೇಲ್ ಐಡಿನ ಕ್ರಿಯೇಟ್ ಮಾಡಿರ್ತೀರ ಅದಕ್ಕೂ ಕೂಡ ಮೇಲ್ ಮಾಡಬಹುದು. ಅಂಡ್ ಅಲ್ಟರ್ನೇಟಿವ್ ಆಪ್ಷನ್ ಟೈಪ್ ಇದನ್ನ ನೀವು ಯೂಸ್ ಮಾಡಬಹುದು. ಸೊ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಟೆಕ್ ಇನ್ಫಾರ್ಮೇಶನ್ಗೆ ಬನ್ನಿ. ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ನಿಮ್ಮ ಮೊಬೈಲಲ್ಲಿ ಇರುವಂಥ ಗೂಗಲ್ ಅನ್ನ ಓಪನ್ ಮಾಡಿಕೊಂಡು ಇಲ್ಲಿ ಪ್ರೊಫೈಲ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ಸ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಪರ್ಸನಲ್ ಇನ್ಫೋ ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಇಮೇಲ್ ಐಡಿ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಗೂಗಲ್ ಅಕೌಂಟ್ ಇಮೇಲ್ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿದ್ರೆ ಚೇಂಜ್ ಗೂಗಲ್ ಅಕೌಂಟ್ ಇಮೇಲ್ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮಗೆ ಯೂಸರ್ ಅಂತ ಇರುತ್ತೆ. ಇಲ್ಲಿ ನಿಮಗೆ ಯಾವ ಇಮೇಲ್ ಐಡಿನ ನೀವು ಇವಾಗ ಅಪ್ಡೇಟ್ ಮಾಡ್ಕೋಬೇಕು ಅನ್ಕೋತಾ ಇದ್ರ ಆ ಒಂದು ಇಮೇಲ್ ಐಡಿನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ನೀವು ಇವಾಗ ಯಾವ ಇಮೇಲ್ ಐಡಿನ ಹಾಕ್ತೀರಾ ಆ ಇಮೇಲ್ ಐಡಿ ಅವೈಲೇಬಲ್ ಇದ್ರೆ ಮಾತ್ರ ನಿಮಗೆ ಇಲ್ಲಿ ಚೇಂಜ್ ಇಮೇಲ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಚೇಂಜ್ ಇಮೇಲ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಸ್ ಚೇಂಜ್ ಇಮೇಲ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಒಂದು ಇಮೇಲ್ ಐಡಿ ಸೊ ಅಪ್ಡೇಟ್ ಆಗುತ್ತೆ. ಸೊ ಆ್ಯಂಡ್ ನಿಮಗೆ ಅಷ್ಟೇ ಅಲ್ಲದೆ ಇಲ್ಲಿ ಹಳೆ ಇಮೇಲ್ ಐಡಿ ಕೂಡ ತೋರಿಸುತ್ತೆ, ಹೊಸ ಇಮೇಲ್ ಐಡಿ ಕೂಡ ತೋರಿಸುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಸೊ ಅದಕ್ಕೆ ನಿಮಗೆ ಮೇಲನ್ನು ಮಾಡೋರು ಈ ಇಮೇಲ್ ಐಡಿಗೂ ಕೂಡ ಮೇಲ್ ಮಾಡ್ಬೋದು ಆ್ಯಂಡ್ ಆ ಇಮೇಲ್ ಐಡಿಗೂ ಕೂಡ ಮೇಲ್ ಮಾಡ್ಬೋದು. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರದ ಮೋರ್ ಇನ್ಫಾರ್ಮೇಷನ್ಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.